ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ. ಒಂದು ವಿಡಿಯೋನ ನೋಡಿದೆ, ಆ ಒಂದು ಯೂಟ್ಯೂಬರ್ ಮಾಡಿರುವಂತ ವಿಡಿಯೋನ ನೋಡ್ಬಿಟ್ಟು ನನಗೂ ತುಂಬಾ ಬೇಜಾರಾಗ್ಬಿಡ್ತು. ಒಂದು ಅನ್ಸಾಲ್ವ್ಡ್ ಕೇಸ್ ಅಂತಂದ್ರೆ ಕೇಸ್ ನಾನ್ ಮಾತಾಡ್ತಿರೋದು ಯಾವ್ದೋ ನಿಮ್ಗೆ ಇಷ್ಟೊತ್ತು ಗೊತ್ತಾಗಿರುತ್ತೆ, ಅದೇ ಕೇಸೇ ಸೌಜನ್ಯ ಕೇಸು. ಸೊ ಆ ಕೇಸ್ ಬಗ್ಗೆ ಮಾತಾಡಿರೋರೆ ಸಮೀರ್ ಬ್ರೋ ಅವರು. ಸೊ ಬ್ರೋ, ಆಕ್ಚುಲಿ ನೀವು ದ ವೇ ಯು ಪ್ರೆಸೆಂಟೆಡ್, ನೀವು ಆ ವಿಡಿಯೋನ ಪ್ರೆಸೆಂಟ್ ಮಾಡಿರೋದು ತುಂಬಾ ಜನಕ್ಕೆ ಅದು ರೀಚ್ ಆಗಿದೆ. ಯಾಕಂತಂದ್ರೆ ಥರ್ಡ್ ಐ ಸೋಷಿಯಲ್ ಚಾನೆಲ್ ಮತ್ತೆ ಇನ್ನೊಂದ್ 2-3 ಚಾನೆಲ್ಸ್ ಅವರು ಈ ಒಂದು ಸೌಜನ್ಯ ಕೇಸ್ ಬಗ್ಗೆ ತುಂಬಾ ರಿಸರ್ಚ್ ನ ಮಾಡ್ತಾ ಇದ್ರು. ಅವ್ರಿಗೆ ಹೋಗಿ ಅವ್ರ ತಾಯಿನ ಭೇಟಿ ಮಾಡಿ ಆ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಜನಗಳ ಮುಂದೆ ಇಡ್ತಾ ಇದ್ರು. ಆದ್ರೆ ಇಷ್ಟು ದಿನದವರೆಗೂ ಆ ಒಂದು ವಿಡಿಯೋಸ್ ನ ಯಾರಿಗೂ ಅಷ್ಟು ತಲುಪಿಲ್ಲ. ಆದ್ರೆ ಸಮೀರ್ ಅವರು ಮಾಡಿರೋ ವಿಡಿಯೋ, ಸಮೀರ್ ಅವರು ಕೊಟ್ಟಿರೋ ಇನ್ಫಾರ್ಮೇಶನ್, ದ ವೇ ಆಫ್ ಪ್ರೆಸೆಂಟೇಶನ್ ಅನ್ನೋದು ಏನ್ ಮಾಡಿದ್ದಾರೆ ಅದು ನಮ್ ಇಡೀ ಕರ್ನಾಟಕ ಜನತೆಗೆನೆ ಮುಟ್ಟಿದೆ. ಬರೀ ಮುಟ್ಟಿಲ್ಲ ಗುರು, ಅವರ ಮನಸ್ಸಿಗೆ ಮುಟ್ಟಿದೆ. ನಿಜ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ಯಾರೇ ಆಗ್ಲಿ, ರೇಂಜ್ ಒಬ್ಬ ನಾರ್ಮಲ್ ವ್ಯಕ್ತಿನೂ ಅದ್ರ ಬಗ್ಗೆ ಮಾತಾಡ್ಲೇಬೇಕು, ನಾನು ಧ್ವನಿ ಎತ್ತಲೇಬೇಕು ಅಂತ ಮಾಡಿರೋರೆ ಸಮೀರ್ ಅವರು. ಯಾಕಂತಂದ್ರೆ ಅವ್ರು ಮಾಡಿರೋಂತ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಏನು ಪ್ರೆಸೆಂಟ್ ಮಾಡಿದ್ದಾರೆ, ಎಲ್ಲಿ ಏನ್ ತಪ್ಪಾಗಿದೆ, ಯಾಕಾಗಿದೆ ಏನು ಅಂತ ಅಂದ್ಬಿಟ್ಟು. ಅಷ್ಟು ವಿಡಿಯೋ ನೋಡಿದ್ಮೇಲೆ ನನಗನ್ಸಿದ್ದು ಒಂದು, ನಮ್ಮ ಜುಡಿಷರಿ ಅನ್ನೋದು ಇನ್ನ ಎಲ್ಲಿದೆ. ಯಾರೋ ಅಮಾಯಕನ್ನ ಕರ್ಕೊಂಡು ಹೋಗ್ತಾರೆ, ಅಮಾಯಕನ್ನ ಈ ಒಂದ್ ಕೇಸಲ್ಲಿ ಫಿಟ್ ಮಾಡ್ತಾರೆ, ಅವನ್ ಅಮಾಯಕ ಅಂತ ಗೊತ್ತಾದ ಮೇಲೂ ಇವತ್ತವರ್ಗುನು ಅದನ್ನ ಯಾಕೆ ಕಂಡಿಡಿಯಕ್ ಆಗಿಲ್ಲ. ಗವರ್ನಮೆಂಟ್ ಹೆಣ್ಮಕ್ಳಿಗೆ 2,000 ಫ್ರೀ ಕೊಡ್ತೀನಿ, 2,000 ಅದು ಇದೆಲ್ಲ ಕೊಡ್ತೀನಿ ಅನ್ನೋ ಬದಲು ಒಬ್ಬ ಹೆಣ್ಣು ಮಗುವಿಗೆ ರಾತ್ರಿ 2 ಗಂಟೆಯಲ್ಲಿ ನೀವು ಮೈನ್ ರೋಡ್ ಅಲ್ಲಿ ಒಬ್ಬರೇ ನಡ್ಕೊಂಡ್ ಬಂದ್ರು ರಕ್ಷಣೆ ಇದೆ. ರಕ್ಷಣೆ ಈ ಒಂದು ಇದ್ರಲ್ಲಿ ಏನು ನಡೆಯಲ್ಲ. ಎಂತ ಯಾವ್ದೇ ತರ ಕೆಟ್ಟ ಕೃತ್ಯಗಳು ರಾತ್ರಿ 12 ಗಂಟೆ ಅಲ್ಲ, ರಾತ್ರಿ 1 ಗಂಟೆಯಲ್ಲಿ ನಡ್ಕೊಂಡ್ ಬಂದ್ರು ಆಗಲ್ಲ ಅಂತ ಅನ್ಬಿಟ್ಟು ಹೇಳಿ ನೋಡೋಣ. ನಮ್ ಪೊಲಿಟಿಷಿಯನ್ಸ್, ನಮ್ ಗವರ್ನಮೆಂಟ್ ಫ್ರೀ ಆಗಿ ಕೊಡೋದು ಯಾರ್ಗ್ ಬೇಕು ಸರ್? ಅವ್ರ ಬದುಕು ಇಂಪಾರ್ಟೆಂಟ್, ಅವ್ರ ಜೀವನ ಇಂಪಾರ್ಟೆಂಟ್. ಸಮೀರ್ ಅವರು ಒಂದು ವಿಡಿಯೋನು ನೋಡ್ದೆ ನಾನು, ಬೆಳಗ್ಗೆ ಅವರು ಒಂದು ಪೋಸ್ಟ್ ನ ಹಾಕಿದ್ರು. ಸೊ ಯಾರೋ ಒಬ್ರು ಅವ್ರ ಲೊಕೇಶನ್, ಅವ್ರ ಮನೆ ಲೊಕೇಶನ್ ನ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನ ಲೀಕ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಯ್ತು. ಬ್ರೋ, ನಿಮಗ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂತಂದ್ರೆ ಒಂದು ವಿಚಾರನ ಜನಗಳಿಗೆ ಮುಟ್ಟಬೇಕು ಅಂತಂದ್ರೆ ಏನೆಲ್ಲ ಕಷ್ಟ ಬಿದ್ದಿದ್ರ ಅಂತ ಒಬ್ಬ ಯೂಟ್ಯೂಬರ್ ಆಗಿ ನನ್ಗೂ ಗೊತ್ತು. ಆ ಎಡಿಟಿಂಗ್ ಎಲ್ಲ ಮಾಡಿ ಒಂದು ಮ್ಯಾಟರ್ ನ ನೀವಷ್ಟು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಆ ಧೈರ್ಯ ನೀವೇನ್ ತಗೊಂಡಿದ್ದೀರಾ, ಆ ಧೈರ್ಯಕ್ಕೆ ಮೆಚ್ಚಲೇಬೇಕು. ಯಾಕಂತಂದ್ರೆ ಯಾರಾದ್ರೂ ಅಲ್ಲಿ ಇಷ್ಟು ದಿನದವರೆಗೂನು ಇದು ಮನ್ಸಿಗೆ ಮುಟ್ಟೋ ತರ ಯಾರು ಮಾಡಿಲ್ಲ ವಿಡಿಯೋನ, ಆದ್ರೆ ನೀವು ಮಾಡಿದೀರಾ. ಅದಕ್ಕೆ ನಾವು ಮೆಚ್ಚಬೇಕು, ಆ ಧೈರ್ಯಕ್ಕೆ. ಆ ಒಂದು ನಿಮ್ ರಿಸರ್ಚ್ ಮಾಡಿರೋಂತ ರಿಸರ್ಚ್ ಅನ್ನೋದು ತುಂಬಾ ಈಸಿ ಅಲ್ಲ. ಆ ರಿಸರ್ಚ್ ನ ನೀವು ತುಂಬಾ ಕಷ್ಟಪಟ್ಟು ಮಾಡಿದೀರಾ, ಅದಕ್ಕೆ ಮೆಚ್ಚಲೇಬೇಕಾಗಿರೋಂತ ಮಾತು. ಆಮೇಲೆ ಒಬ್ಬ ಯೂಟ್ಯೂಬರ್ ಆಗಿ, ಒಬ್ಬ ಕನ್ನಡಿಗರು ಅಂತಂದ್ರೆ ಹೇಳೋದೇ ಬೇಕಾಗಿಲ್ಲ ಗುರು. ನಮ್ ಕನ್ನಡಿಗರು ತುಂಬಾ ವಿಶಾಲ ಹೃದಯವಂತರು. ಯಾಕಂದ್ರೆ ಹಿಂದಿಯವ್ರನ್ನ ನಾವು ಬೇರೆ ಏನು, ನಾನು ಪ್ರಯಾಗ್ರಾಜ್ ಹೋಗಿದ್ನಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ಕನ್ನಡ ಮಾತಾಡಿದೆ ಅಂದ್ರೆ ಕ್ಯಾ ಭಯ ಅಂತಾನೆ. ಯಾಕಂದ್ರೆ ಅವ್ನಿಗೆ ಅರ್ಥ ಆಗಲ್ಲ ನಮ್ ಲ್ಯಾಂಗ್ವೇಜ್. ಆದ್ರೆ ನಮ್ಮ ಕನ್ನಡಿಗರು ಎಂತ ಒಂದು ಆರ್ಟ್ಫುಲ್ ಪೀಪಲ್ಸ್ ಅಂದ್ರೆ ಹೃದಯವಂತರು ಅಂತಂದ್ರೆ ಅವ್ರ ಲ್ಯಾಂಗ್ವೇಜ್ ನೇ ನಾವು ಕಲ್ತಿದೀವಿ. ಅವ್ರ ಲ್ಯಾಂಗ್ವೇಜ್ ನ ನಾವು ಕಲ್ತಿ ಅವ್ರಿಗೂ ಕಷ್ಟ ಆಗ್ಬಾರ್ದು, ನಮಗೂ ಕಷ್ಟ ಆಗ್ಬಾರ್ದು ಅಂತ ನಮ್ ಲ್ಯಾಂಗ್ವೇಜ್ ನ ಅವ್ರಿಗೆ ಹೇಳ್ಕೊಟ್ಟಿ ಅವ್ರನ್ನ ನಮ್ಮಲ್ಲಿ ಅಣ್ಣ ತಮ್ಮಂದ್ರಾಗಿ ನಾವು ಜೊತೆಲಿ ನಡ್ಸ್ಕೊಂಡ್ ಹೋಗ್ತಾ ಇದೀವಿ. ಅಂತ ಹೃದಯವಂತರು ಯಾರೋ ಒಬ್ಬ ನಮ್ಮ ಕನ್ನಡ ಹೆಣ್ಮಗಳಿಗೆ ಈ ತರ ತೊಂದರೆ ಆಗಿದೆ ಅಂತ ಅಂದಾಗ ವಾಯ್ಸ್ ರೈಸ್ ಒಬ್ರು ಮಾಡಿದ್ದಾರೆ ಅಂತಂದ್ರೆ ಆ ವಾಯ್ಸ್ ರೈಸ್ ಇವಾಗ ಅವ್ರಿಗೆ ಇದನ್ನ ಏನಕ್ ಮಾತಾಡಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಆಸ್ ಅ ಯೂಟ್ಯೂಬರ್ ವ್ಯೂಸ್ ಬರ್ಬೇಕು, ಇಲ್ಲೇನೋ ಬರ್ಬೇಕು ಅಂತ ಅವ್ರು ಮಾತಾಡಿಲ್ಲ ಗುರು. ಅವ್ರಿಗೆ ಆತರ ಮಾತಾಡಂಗಿದ್ರೆ ಅವ್ರ ವಿಡಿಯೋಸ್ ನ ತುಂಬಾ ನೋಡಿದೀನಿ, ತುಂಬಾ ಮ್ಯಾಟರ್ಸ್ ನ ಮಾತಾಡಿದ್ದಾರೆ, ಅದ್ರಲ್ಲೇ ಅವ್ರು ಏನು ಸಂಪಾದನೆ ಮಾಡ್ಬೋದು. ಆದ್ರೆ ಒಬ್ಬ ಹೆಣ್ಣು ಮಗಳಿಗೆ ಇನ್ನ ಯಾಕೆ ನ್ಯಾಯ ಸಿಕ್ಕಿಲ್ಲ, ಈ ಒಂದು ನಮ್ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಮಾಡಿರೋರ್ಗ ಅವ್ರಿಗೆ ಏನಾದ್ರೂ ಆಗ್ಬೋದು. ಯಾಕಂದ್ರೆ ಅವ್ರು ಹೇಳಿರೋದನ್ನ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ 5 ಜನ ಏನಲ್ಲಿ ಜಗಳ ಅವ್ರನ್ನ ಹೊಡೆದಿರ್ತಾರೋ, ಸಂತೋಷ್ ಹೊಡೆದಿರ್ತಾರೋ ಅವರು, ಮತ್ತೆ ಅದರಲ್ಲಿ ಒಬ್ಬ ಯಾರು ಪ್ರಾಯಶ್ಚಿತನ ಪಟ್ಟಿ ಇದು ಹೆಂಗಾಯ್ತು ಏನಾಯ್ತು ಅಂತ ಒಪ್ಕೊಂಡಿರ್ತಾನ ನ್ಯೂಸ್ ಪೇಪರ್ ಅಲ್ಲಿ, ಅವನು ಕಾಣೆ ಇನ್ ದ ಫ್ರಾಕ್ಷನ್ ಆಫ್ ಡೇಸ್ ಮರ್ಡ್ರು, ಸೂಸೈಡ್ ಏನೋ ಒಂದು ಕಾಣೆಯಾಗಿ ಹೋಗ್ಬಿಟ್ನಾ. ಅದೇ ತರ ಏನಾದ್ರೂ ಒಂದ್ ಕೆಟ್ಟದ್ ಇವ್ರಿಗೆ ನಡೀಬಹುದು. ಆದ್ರೆ ಬ್ರೋ ಹೇಳ್ತೀನಿ ಕೇಳಿ,
ನಮ್ ಕನ್ನಡಿಗರು ನಾವು ನಿಮ್ ಜೊತೆ ನಿಲ್ತೀರಿ. ನಿಮಗೆ ಯಾವ್ದೇ ತರ ಏನೇ ಆತರ ಒಂದ್ ಕೆಟ್ಟದಾಗ್ತಾ ಇದ್ರೆ ಜಸ್ಟ್ ಒಂದು ವಿಡಿಯೋನ ಇಲ್ಲ ಒಂದು ಸ್ಟೋರಿನ ಹಾಕಿ, ಈ ತರ ಏನೋ ಒಂದ್ ಕೆಟ್ಟದ್ ನಡೀತಾ ಇದೆ, ಈ ತರ ಏನೋ ಒಂದ್ ಆಗ್ತಾ ಇದೆ ಅಂತ. ಯಾಕಂದ್ರೆ ಇಷ್ಟು ದಿನದವರೆಗೂ ನೀವು ಮಾಡೋ ವಿಡಿಯೋಸ್ ನ ಎಷ್ಟು ಜನ ನೋಡ್ತಾ ಇದ್ರು, ಇಲ್ಲ ಎಷ್ಟು ಜನ ನಿಮ್ಗೋಸ್ಕರ ಕಾಯ್ತಾ ಇದ್ರು ಅಂತ ಗೊತ್ತಿಲ್ಲ. ಆದ್ರೆ ನೀವು ವಾಯ್ಸ್ ರೈಸ್ ಮಾಡಿರೋ ಒಂದು ರೀಸನ್ ಪ್ರತಿಯೊಬ್ಬ ಕನ್ನಡಿಗನ ಮನ್ಸ್ ಮುಟ್ಟಿದೆ, ಪ್ರತಿಯೊಬ್ಬ ಕನ್ನಡಿಗನಿಗೂ ಕಿಚ್ಚೆಬರ್ಸಿದೆ. ಈ ವಿಡಿಯೋನ ತುಂಬಾ ಅಕ್ಕಪಕ್ಕ ಇರೋ ತುಂಬಾ ಜನ, ನಿಮ್ಮ ಅಕ್ಕಪಕ್ಕ ಏರಿಯಾಗಳಲ್ಲಿರೋ ತುಂಬಾ ಜನ ನಿಮ್ಮನ್ನ ನೋಡ್ತಾ ಇರ್ತಾರೆ, ತುಂಬಾ ಜನ ನಿಮ್ಮನ್ನ ಇಷ್ಟಪಟ್ಟಿರ್ತಾರೆ. ಸೊ ಯಾವ್ದೇ ತರ ಏನೇ ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ವಿಡಿಯೋನ ನೀವು ಆ ಒಂದು ನಿಮಿಷದಲ್ಲಿ ನೋಡಿರೋ ಎಷ್ಟೋ ಲಕ್ಷಾಂತರ ವ್ಯೂಸ್ ಹೋಗುತ್ತೆ. ಇವಾಗ ನೀವ್ ಹಾಕೋ ಒಂದು ವಿಡಿಯೋನ ನೋಡೋದಕ್ಕೆ ಎಷ್ಟೋ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಸೊ ಯಾವ್ದೇ ತರ ತೊಂದರೆ ಆಗ್ತಾ ಇದೆ ಅಂತಂದಾಗ ಜಸ್ಟ್ ಒಂದು ಏನೋ ಒಂದು ವಿಡಿಯೋನ ಬಿಡಿ, ಇಲ್ಲಾಂದ್ರೆ ಒಂದು ಸ್ಟೋರಿನ ಹಾಕಿ. ಅಟ್ಲೀಸ್ಟ್ ನಾನ್ ಕೇಳ್ಕೊಳೋದು ಇಷ್ಟೇ, ನಮ್ ಕನ್ನಡ ಜನತೆಗೆ, ನಮ್ ಇಡೀ ಕರ್ನಾಟಕಕ್ಕೆ ನಾನ್ ಕೇಳ್ಕೊಳೋದು ಇಷ್ಟೇನೆ, ಯಾರೋ ಒಬ್ರು ವಾಯ್ಸ್ ಎತ್ತಿದ್ದಾರೆ, ಆ ವಾಯ್ಸ್ ನ ನಾವು ಕಾಪಾಡ್ಬೇಕು, ಆ ವಾಯ್ಸ್ ಅದೇ ನಾವು ಕೈಗೂಡ್ಸ್ಬೇಕು. ಆ ವಾಯ್ಸ್ ಅಲ್ಲಿ ಇದ್ದಿದ್ದು ಏನು ನ್ಯಾಯ, ಆ ಒಂದು ಹೆಣ್ಮಗುಗೆ, ಆ ಒಂದು ಹೆಣ್ಮಗು ಮನೆಗೆ ನಾವು ನ್ಯಾಯ ಕೊಡಿಸ್ಬೇಕು. ಈ ಕೈಗೆ ಸೇರಿದಾನೆ, 2 ಕೈ ಸೇರಿದಾನೆ ಚಪ್ಪಾಳೆ. ಅದೇ ತರ ಎಲ್ಲಾರು ಜೊತೆ ಸೇರಿ ಆ ಒಂದು ಹೆಣ್ಮಗುಗೆ ಒಂದು ನ್ಯಾಯನ ದೊರಕಿಸ್ಕೊಡೋಣ ಅಂತ ನಾನೇ ಹೇಳ್ತಾ ಇದ್ದೀನಿ. ಆಕ್ಚುಲಿ ಧರ್ಮಸ್ಥಳ ಅಂದ್ರೆ ತುಂಬಾ ಇಷ್ಟ ನನ್ಗೂನು. ಮಂಜುನಾಥ ಸ್ವಾಮಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದೀವಿ ನಮ್ಮನ್ನ. ನೀನು ಖುಷಿಯಾಗಿಡ್ಬೇಕು. ನಾನಂತೂ ಅಪ್ಪ ಕಷ್ಟ ಅಂತ ಅಂದಾಗ ಫಸ್ಟ್ ನನ್ಗೆ ಜ್ಞಾಪನ ಬರೋದೆ ಮಂಜುನಾಥ ಸ್ವಾಮಿ. ಡೇ 1 ಇಂದ ನೋಡ್ತಾ ಬಂದಿರೋರು, ನನ್ನ ಪೇಜ್ ನ ಫಾಲೋ ಮಾಡಿರೋರು ಡೇ 1 ಇಂದ ಅವ್ರಿಗೆ ಗೊತ್ತಿರುತ್ತೆ ನಾನ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಎಷ್ಟು ಭಕ್ತ ಅಂದ್ಬಿಟ್ಟು. ಯಾಕಂದ್ರೆ ಅನ್ಕೊಂಡಿದ ತಕ್ಷಣ ಹೋಗ್ಬಿಡ್ತೀನಿ. ಮೊನ್ನೆನೂ ಅಷ್ಟೇ ಶಿವರಾತ್ರಿಗೆ ಅನ್ಕೊಂಡಿದ್ದು ನಾನು ಹೋಗ್ಬೇಕು ಅಂತ. ಶಿವರಾತ್ರಿ ದಿನ ಅನ್ಸ್ತು ಸ್ವಾಮಿ ದರ್ಶನ ತಗೊಂಡ್ಲೇಬೇಕು ಅಂತ ಅಂದ್ಬಿಟ್ಟು 1 ಗಂಟೆಗೆ ಅನ್ಕೊಂಡಿದ್ದು 3 ಗಂಟೆಗೆ ಮನೆ ಬಿಟ್ಟಿದ್ದು. 12 ಗಂಟೆಯಲ್ಲಿ ನನ್ನ ಫ್ರೆಂಡ್ ಜೊತೆ ಹಿಂಗೆ ಮಾತಾಡ್ದೆ. ಅವತ್ತು ಜಾಗರಣೆ ಇರ್ಬೇಕು ಅಂತ ನಾವು ಹೊಸೂರು ಚಂದ್ರಚೂಡೇಶ್ವರಿ ಟೆಂಪಲ್ಗೆ ಹೋಗಿದ್ರೆ, ಅಲ್ಲಿ ಮುಗಿಸ್ಕೊಂಡು ಬರ್ತಾ ಯಾಕೋ ಏನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ಸ್ತೈತೆ ಅಂತ ಅನ್ಬಿಟ್ಟು ಒಂದು ಕಾಲ್ ಮಾಡಿ ನಮ್ಮವನ್ಗೆ ಹೇಳ್ದೆ, ಈ ತರ ಹಿಂಗ್ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಬಿಟ್ಟು. ಅವ್ನ್ ಸರಿ ಎಷ್ಟೊತ್ತಿಗೆ ಬಿಡೋಣ ಅಂತಂದ. ಬೆಳಗ್ಗೆನೆ ಬಿಡೋಣ, ಅಷ್ಟೊತ್ತಿಗೆ ನಾವು ರೀಚ್ ಆಗೋಕೆ ದರ್ಶನಕ್ಕೆ ಟೈಮ್ ಸರಿ ಹೋಗುತ್ತೆ ಅಂತ ಅನ್ಕೊಂಡು ಬೆಳಗ್ಗೆನೆ ಯೋಚನೆ ಮಾಡಿ ಬೆಳಗ್ಗೆನೆ ಬಿಟ್ಟಿದ್ದು. ಅದು ಅಷ್ಟು ಭಕ್ತ ನಾನಂತೂನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ. ಏನೇ ಕೆಟ್ಟದು ಒಳ್ಳೇದು ಎಲ್ಲಾ ಸ್ವಾಮಿ ಹತ್ರ ಲೆಕ್ಕ ಇರ್ಲಿ ಅನ್ನೋ ಅಷ್ಟು ಆ ಒಂದು ಕ್ಷೇತ್ರದಲ್ಲಿ ಇಷ್ಟೆಲ್ಲಾ ನಡೀತಾ ಇದೀಯಾ. ಯಾಕಂದ್ರೆ ಇನ್ನೋವರ್ಗುನು ಬಯಲಾಗಿರೋದು ಕ್ವಶನ್ ಮಾರ್ಕ್ ಇದು ಬರೀ 1-2 ಕೇಸು. ಆದ್ರೆ ಆ ಕಾಲದಿಂದ ಈ ಕಾಲದವರೆಗೂನು ಇಷ್ಟೆಲ್ಲಾ ಕೇಸ್ ನಡೆದಿದೀಯಾ. ಇನ್ನ ಹೊರಗಡೆ ಬರ್ದಿರೋ ಅಂತ ಕೇಸುಗಳು ಎಷ್ಟಿದೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋಂತ ಕೇಸುಗಳು ಇದು ಗುರು. ನಮ್ಮ ಕಣ್ಣಿಗೆ ಕಾಣಿಸ್ದಿರನೆ ಒಳಗಡೆನೆ ಮಣ್ಣಲ್ಲೇ ಮಣ್ಣಾಗಿರುವಂತ ಕೇಸುಗಳು ಎಷ್ಟಿರಲ್ಲ. ಅದಕ್ಕೆ ಆ ಒಂದು ಚೇಂಜಸ್ ನ ತರಬೇಕು, ಆ ಒಂದು ಇದನ್ನ ನಾವು ಮಾಡ್ಬೇಕು. ಅಲ್ಲಿರೋ ಅಂತ ಪ್ರತಿಯೊಬ್ಬ ಹೆಣ್ಮಗಳಿಗೂ ರಕ್ಷಣೆನ ಕೊಡಿಸ್ಬೇಕು. ಪ್ರತಿಯೊಬ್ಬ ಅಲ್ಲಿರೋ ಆ ಒಂದು ಪುಣ್ಯ ಸ್ಥಾನದಲ್ಲಿರೋ ಅಂತ ಪ್ರತಿಯೊಂದು ಇದಕ್ಕೂನು ಒಂದು ನ್ಯಾಯನ ಕೊಡಿಸ್ಬೇಕು. ನ್ಯಾಯನ ಕೊಡಿಸ್ಬೇಕು ಅಂತಂದ್ರೆ ಎಲ್ಲ ನಮ್ ಕೈಯಲ್ಲೇ ಇರೋದು. ಅದಕ್ಕೆ ನಾವೇ ಧ್ವನಿ ಎತ್ತಿ ಮಾತಾಡ್ಬೇಕು. ಇವಾಗ ನಮ್ ಸಮೀರ್ ಬ್ರೋ ಅವರು ಧ್ವನಿ ಎತ್ತಿ ಮಾತಾಡಿದ್ದಾರೆ, ಅವ್ರ ಜೊತೆಗೆ ಕೈ ಸೇರ್ಸೋಣ ಈ ಒಂದು ಹೋರಾಟದಲ್ಲಿ. ಪ್ರತಿಯೊಬ್ಬ ಕನ್ನಡಿಗಂದು ಎಷ್ಟೋ ಜನ ಕರ್ನಾಟಕ ವೇದಿಕೆಗಳಾಗ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆಗಳು, ತುಂಬಾ ಕರ್ನಾಟಕ ರಕ್ಷಣಾ ವೇದಿಕೆಗಳಿದಾವೆ. ಸೊ ಅವರಲ್ಲೂ ಒಂದ್ ಮನವಿ ಮಾಡ್ಕೊಂತೀನಿ, ಈ ಒಂದು ಕೇಸು ಬೇಗ ಸಾಲ್ವ್ ಆಗೋದಿಕ್ಕೆ ಒಂದ್ ಸಪೋರ್ಟ್ ನ ಕೊಡಿ. ವಿಚಾರಣೆ ಮಾಡಿರೋ ಅಂತ ಪ್ರತಿಯೊಬ್ಬರಿಗೂ ಮನೆಯಲ್ಲೂ ವಿಚಾರಣೆ ಮಾಡಿರೋ ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ದೀನಿ, ಅಲ್ಲಿ ಆ ಹೆಣ್ಮಗುಗ್ ನಡೆದಿರೋ ನಷ್ಟ ನಿಮ್ ಮನೇಲಿ ನಡೆದಿದ್ರೆ ಸುಮ್ನೆ ಇರ್ತಾ ಇದ್ರ? ಹೇಳಿ, ಸುಮ್ನೆ ಇರ್ತಾ ಇದ್ರ? ಅವಾಗ ನಿಮ್ಗೆ ಯಾರಿಗೂನು ಅವಾಗ ಆತರ ಏನಾದ್ರು ಒಂದ್ ಕೆಟ್ಟದ್ ನಡಿಬಾರ್ದು. ಎಲ್ಲಾ ಹೆಣ್ಮಕ್ಳು ಅಕ್ಕ ತಂಗಿರ ಎಲ್ಲಾರು ಖುಷಿಯಾಗಿರ್ಲಿ ಮನೆಗಳಲ್ಲಿ. ಆದ್ರೆ ಆ ತರ ಹೆಣ್ಣು ಮಗುಗ್ ಏನಾದ್ರು ನಡೆದಿರೋದು ನಿಮ್ಮ ಹೆಣ್ಣು ಮಗುಗ್ ನಡೆದಿದ್ರೆ ಭ್ರಷ್ಟಾಚಾರಕ್ಕೆ ಒಪ್ಕೊಂಡ್ಬಿಡ್ತಾ ಇದ್ರ? ಲಂಚ ಇಸ್ಕೊಂಡ್ಬಿಡ್ತಾ ಇದ್ರ? ಲಂಚ ಇಸ್ಕೊಂಡ್ ಆ ಕೇಸ್ನ ಮುಚ್ಚಾಕ್ಬಿಡ್ತಾ ಇದ್ರ? ಹೇಳಿ, ಎವಿಡೆನ್ಸ್ನೆಲ್ಲ ನಾಶ ಮಾಡ್ಬಿಡ್ತಾ ಇದ್ರ? ಇಷ್ಟೇ ನಾನು ಹೇಳೋದು. ಮಿಕ್ಕಿದೆಲ್ಲ ಜನತೆಗೆ ಬಿಟ್ಟಿರೋದು. ಸಿಗೋಣ.